ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಅವ್ಯಕ್ತ ಮುರಳಿ, ಅವ್ಯಕ್ತ ಬಾಪ್ದಾದರವರು ಕೊಟ್ಟಿರುವಂತಹ ಈ ದಿನದ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಅವ್ಯಕ್ತ ಮುರಳಿ ಅಂದರೆ ಅದು ನಮ್ಮ ಸ್ಥಿತಿಯನ್ನು ಅವ್ಯಕ್ತಗೊಳಿಸುವಂತಹ ಬಹಳ ಆಳವಾದ ಜ್ಞಾನ. ಈ ದಿನದ ವರದಾನವಿದೆ: ಸಂಪೂರ್ಣ ಸಮರ್ಪಣೆಯ ವಿಧಾನದ ಮೂಲಕ ನನ್ನದೆನ್ನುವ ಅಧಿಕಾರವನ್ನು ಸಮಾಪ್ತಿಗೊಳಿಸಿ ಸದಾ ಜೊತೆಗಾರರಾಗಿ, ಸದಾ ಸಮಾನ ಜೊತೆಗಾರರಾಗಿ ಅಂತ ವರದಾನ ಕೊಟ್ಟಿದ್ದಾರೆ. ಈಗ ಯಾರಾದರೂ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಬ್ಬರ ಬಾಂಡೇಜ್ ಎಷ್ಟಿದೆ ಅಂತ ಅಳಿಬೇಕು ಅಂತಂದ್ರೆ ಇಬ್ರು ಸುಮ್ಮನೆ ಲೌಕಿಕದ ಒಂದು ಉದಾಹರಣೆ ತಗೊಂಡ್ರೆ, ಇಬ್ರು ಕೂಡಿ ಒಂದು ವಸ್ತು ಏನೋ ತಗೊಂಡ್ರು ಅಂತ ಇಟ್ಕೊಳ್ಳಿ. ಅದಕ್ಕೆ ದುಡ್ಡು ನಾನು ಕೊಡ್ತೀನಿ ಅಂದಾಗ ಏನಾಗತ್ತೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಅರ್ಥ ಆಗತ್ತೆ. ಇಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಇದೆ, ಇಬ್ಬರು ತಾವು ಕೊಡಬೇಕು ಅಂತ ಇದ್ದಾರೆ ಅಂತ ಅನ್ನೋದಿರುತ್ತೆ. ನಾವೇನು ಅಂದ್ಕೊಳ್ತೀವಿ, ಹಿಂಗಿದ್ರೆ ತುಂಬ ಬೆಸ್ಟ್ ಫ್ರೆಂಡ್ಶಿಪ್ ಇದು. ಇನ್ನು ಕೆಲವರು ಇರ್ತಾರೆ, ಇಬ್ಬರು ಏನಾದರೂ ತಿಂಡಿ ತಿಂದರು ಅಥವಾ ಏನೋ ಒಂದು ವಸ್ತು ತೊಗೊಂಡ್ರೆ ಒಬ್ಬನೇ ಕೊಟ್ಕೊಂಡು ಹೋಗ್ತಾ ಇರ್ತಾನೆ, ಇನ್ನೊಬ್ಬನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆವಾಗ ನಾವು ಅಂದ್ಕೊಳ್ತೀವಿ, ಇವರು ಈತನನ್ನು ಬಳಸ್ಕೊಳ್ಳೋದಕ್ಕೆ ಜೊತೆಗಿದ್ದಾರೆ, ಏನೆಲ್ಲ ತಾವು ಖರ್ಚು ಮಾಡ್ತಾರೆ, ಆದರೆ ಒಬ್ಬರೇ ಕೊಟ್ಟರು ಕೂಡ ಇವರು ಸುಮ್ಮನೆ ಇರ್ತಾರೆ, ಯಾವಾಗಲೂ ಒಬ್ಬರೇ ಕೊಡ್ತಾರೆ. ನೋಡೋದಕ್ಕೆ ಇದೇನಾಗತ್ತೆ, ಓಯ್ತ ಇಲ್ಲದಾತ ಇದ್ದಾತ ಅಂತಲೂ ಕಾಣಿಸಬಹುದು. ಆದರೆ ಇದ್ದವರು ಸದಾ ಕೊಡ್ತಾರೆ, ಆದರೆ ಇಲ್ಲದವರ ಹತ್ರ ಇಲ್ಲದೇ ಇದ್ದಾಗ ಕೊಡುವುದು ಬೇರೆ. ಇಲ್ಲದವರ ಹತ್ರ ಇದ್ದಾಗಲೂ ಕೂಡ ಇದ್ದವರೊಬ್ಬರನ್ನೇ ಕೊಡಲಿಕ್ಕೆ ಬಿಡ್ತಾ ಇದ್ದಾರೆ ಅಂದರೆ ಈ ಬಾಂಡೇಜ್ ಅಷ್ಟು ಸೇಫ್ ಇಲ್ಲ. ಅಂದರೆ ಇವರು ಉಳಿತಾಯ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇವರನ್ನು ಖರ್ಚು ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ವೇಳೆ ಇವ್ರ ಹತ್ರ ಇಲ್ಲವೇ ಇಲ್ಲ ಅಂದಾಗ ಇವರು ಸದಾ ಒಬ್ಬರೇ ಕೊಟ್ಟರು ಕೂಡ ಅದು ಒಳ್ಳೆ ಬಾಂಡೇಜ್ ಅಂತಲೇ ನಾವು ತಿಳ್ಕೊಳ್ಬೋದು. ಆದರೆ ಇಬ್ಬರತ್ರ ಹಣ ಇದ್ದು ಯಾರು ನಾನು ಕೊಡಬೇಕು ಅಂತಲೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಯಾವ ಸಿಚುವೇಶನ್ ಯಾರು ಮುಂದೆ ಕೈ ಬರುತ್ತೋ ಅವ್ರು ಕೊಟ್ಟು ಬಿಡ್ತಾರೆ, ಇವರು ಸುಮ್ಮನೆ ಆಗ್ಬಿಡ್ತಾರೆ. ಇವ್ರು ಮುಂದೆ ಬಂದಲ್ಲಿ ಇವ್ರು ಕೊಟ್ಟು ಬಿಡ್ತಾರೆ, ಅವ್ರು ಮುಂದೆ ಬಂದಲ್ಲಿ ಅವ್ರು ಕೊಟ್ಟು ಬಿಡ್ತಾರೆ. ಇಷ್ಟು ಕೊಡಬೇಕು, ಇದು ಇಷ್ಟಾಯ್ತು ಆಲೋಚನೆ ಮಾಡದಿರ ಇಬ್ಬರು ಪರಸ್ಪರ ಅಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ತಿಳ್ಕೊಂಡ್ರೆ ಇವರಿಬ್ಬರ ಬಾಂಡೇಜ್ ತುಂಬ ಸ್ಟ್ರಾಂಗ್ ಆ ಎರಡೂ ಸೀನ್ಗಳಲ್ಲಿ. ಯಾಕೆ ಅಂದರೆ ಎಲ್ಲಿ ಗೆಳೆತನ ನಿಜವಾಗಿ ಇದೆಯೋ ಅಲ್ಲಿ ಸಮಾನತೆ ಇದೆ.
ಎಲ್ಲಿ ಸಮಾನತೆ ಇದೆಯೋ ಅಲ್ಲಿ ನಾನು ಅನ್ನೋದು ಬರೋದಿಲ್ಲ. ನಾನೇ ಕೊಡಬೇಕು ಅಂತ ಬರೋದಿಲ್ಲ, ನಾನೇ ಉಳ್ಕೊಳ್ಬೇಕು ಅಂತ ಬರೋದಿಲ್ಲ. ನಾನು ಉಳ್ಕೊಳ್ಬೇಕು ಅಂತ ಬಂದರೂ ಅದು ಫ್ರೆಂಡ್ಶಿಪ್ ಆಗಲ್ಲ, ನಾನೇ ಕೊಡಬೇಕು ಅಂತ ಬಂದರೂ ಇನ್ನೂ ಅಷ್ಟು ಬಾಂಡೇಜ್ ಆಗಿರೋದಿಲ್ಲ. ಎಷ್ಟರ ಮಟ್ಟಿಗೆ ಇಲ್ಲಿ ಬೆರೆತಿರ್ತಾರೆ ಅಂದರೆ ಅವನ ಹತ್ರ ಇದ್ದರು ನನ್ನದೇ, ನನ್ನ ಹತ್ರ ಇದ್ದರು ಅವನದೇ ಎನ್ನುವಷ್ಟರ ಮಟ್ಟಿಗೆ ಬಾಂಡೇಜ್. ನಂದು ಖಾಲಿ ಆಗೋ ತನಕ ನಾನು ಕೊಡ್ತೀನಿ, ಅವನದು ಖಾಲಿ ಆಗೋ ತನಕ ಅವನು ಕೊಡ್ತಾನೆ. ಆ ಥರದ ಒಂದು ಬಾಂಡೇಜ್ ಅಂದರೆ ಇಬ್ಬರು ಸಮಾನ ಮನಸ್ಥಿತಿಯಲ್ಲಿದ್ದಾಗ, ಸಮಾನ ಅನುಗ್ರಹವಾಗಿ ಬೆರೆತಾಗ, ಇಬ್ಬರು ಹೃದಯಗಳು ಪರಸ್ಪರವಾಗಿ ನನ್ನದೆನ್ನುವುದೇನಿಲ್ಲ, ಇರುವುದೆಲ್ಲವೂ ಇಬ್ಬರದ್ದೇ ಅಂತ ಎಲ್ಲಿ ಭಾವ ಬಂದಿರ್ತದೋ ಅದು ಬೆಸ್ಟ್ ಬಾಂಡೇಜ್ ಇನ್ ದ ಫ್ರೆಂಡ್ಶಿಪ್ ಅಂತ ನಾವು ಹೇಳ್ಬೋದು. ಸುಮ್ಮನೆ ಉದಾಹರಣೆಗೆ ತಗೊಳ್ಳಿ. ಹಾಗೆ ಇಲ್ಲಿ ಸದಾ ಸಮಾನ ಜೊತೆಗಾರರಾಗಿ ಅಂದರೆ ಯಾರ ಜೊತೆಗಾರರಾಗಬೇಕು ನಾವು? ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮ ಶಿವ ತಂದೆಯ ಜೊತೆಗಾರರಾಗಲಿಕ್ಕೆ ಇಷ್ಟಪಡ್ತಿದ್ದಾರೆ. ನನ್ನ ಸಮಾನ ನೀವು. ಈಗ ನೋಡಿ, ಪರಮಾತ್ಮ ಹೇಳ್ತಾರೆ ನಾನು ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಬಂದೀನಿ. ಅವರು ತಂದೆಯಾಗಿ ಬಂದಿದ್ದಾರೆ, ಸದ್ಗುರುವಾಗಿ ಬಂದಿದ್ದಾರೆ, ಶಿಕ್ಷಕ ಆಗಿ ಬಂದಿದ್ದಾರೆ, ಸೇವಕ ಆಗಿ ಬಂದಿದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ ಇವತ್ತು ನಿಮ್ಮ ಫ್ರೆಂಡ್ ಆಗಿ, ನಿಮ್ಮ ಜೊತೆಗಾರನಾಗಿ, ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಸಮಾನ ಆಗಿರ್ಲಿಕ್ಕೆ ನಾನು ಬಂದಿದ್ದೀನಿ. ನನ್ನನ್ನು ದೊಡ್ಡವನನ್ನ ಮಾಡಬೇಡಿ. ಕೆಲವರು ಆತ್ಮೀಯರಾಗಿರ್ತಾರೆ. ಈಗ 10 ಜನ ಫ್ರೆಂಡ್ಸ್. ಆ ಫ್ರೆಂಡ್ಸಲ್ಲಿ ಒಬ್ಬನು ತುಂಬ ದೊಡ್ಡ ಹುದ್ದೆಗೆ ಹೋದ, IAS KS ಆಫೀಸರ್ ಆದ. ಇನ್ನು ಕೆಲವರು ಅವ್ರ ಕ್ಲಾಸ್ಮೇಟ್ಗಳೆಲ್ಲ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ಇದ್ದರು. ಅವನು ಬಂದಾಗ ಇವರು ವಿಪರೀತವಾದ ಬೇರೆ ಟ್ರೀಟ್ಮೆಂಟ್ ಮಾಡ್ತಾ ಹೋದರೆ ಅವನು ಏನು ಅಂದ್ಕೊಂಡು ಬಂದಿರ್ತಾನೋ, ನನ್ನ ಫ್ರೆಂಡ್ಸ್ ಜೊತೆಗೆ ನನ್ನ ಹಳೆಯ ದಿನಗಳನ್ನು ನಾನು ನೆನೆಸ್ಕೊಂಡು ಅವ್ರ ಜೊತೆಗೆ ಸಮಾನವಾಗಿ ಬೆರೆತು ಹೋಗಬೇಕಂತ ಬಂದಾಗ ಇವರ ಹಳೆಯ ಫ್ರೆಂಡ್ ಅನ್ನೋದನ್ನು ಮರೆತು ಅವನಿರುವ ಹುದ್ದೆಯನ್ನು ನೋಡ್ತಾ ಅವ್ರನ್ನ ದೂರ ಇಡೋದು, ಅವನನ್ನು ಮೇಲೆ ಕೂಡಿಸೋದು, ಅವನಿಂದ ರಿಯಚ್ ಮಾತಾಡೋದು, ಅದೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಇಷ್ಟ ಆಗೋದಿಲ್ಲ. ನೀವು ಈ ಥರ ಮಾಡಿದ್ರೆ ನಾನು ಇನ್ನೊಂದು ಸಲ ಬರೋದಿಲ್ಲ ನಿಮ್ಮ ಹತ್ರಕ್ಕೆ ಅಂತ ಹೇಳ್ತಾನೆ ಅವನು. ಯಾಕೆ? ನಾನು ನಿಮ್ಮ ಜೊತೆ ನಿಮ್ಮವನಾಗಿ ಇರಬೇಕು. ಹಳೆಯ ದಿನದ ನೆನಪುಗಳಲ್ಲಿ ನಾವು ಹೆಂಗೆ ಒಂದೇ ಥರದ ಫ್ರೆಂಡ್ಸ್ ಆಗಿ ಬೆಳೆದಿದ್ದೀವಿ, ಒಂದೇ ಸಮಾನವಾಗಿ ಇದ್ದೀವಿ, ಅದೇ ಥರ ಮತ್ತೆ ಆ ದಿನಗಳನ್ನು ನಾನು ಅನುಭವಿಸ್ಬೇಕು. ನೀವು ಈ ಥರ ನನಗೆ ವೆಲ್ ಟ್ರೀಟ್ ಮಾಡೋದಾಗಲಿ ಅಥವಾ ನನ್ನನ್ನು ಬೇರೆ ಥರ ನೋಡೋದಾಗಲಿ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಾರೆ. ಹೇಗೋ ಹಾಗೆ ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು ಎಷ್ಟು ಮೇಲೆ ಇಡಬೇಕು ಅಷ್ಟು ಮೇಲೆ ಭಕ್ತಿ ಮಾರ್ಗದಲ್ಲಿ ಇಟ್ಟಿದ್ದೇವೆ. ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ಅಂತ ಆ ಸ್ವಯಂ ನಿರಾಕಾರ ಶಿವತಂದೆಯನ್ನು ಇಡೀ ಜಗತ್ತಿನ ತುಂಬ ಆವರಿಸಿಕೊಂಡಿರುವ ಸ್ವರೂಪವೇ ನೀವು ಅಂತ ನಿಮ್ಮನ್ನು ನಾವು ಯಾವುದಕ್ಕೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಗಮ್ಯ ಅಗೋಚರ ಅಂತ ಅಷ್ಟು ದೊಡ್ಡವರನ್ನಾಗಿ ಭಕ್ತಿ ಮಾರ್ಗದಲ್ಲಿ ಮಾಡಿದಿರಿ. ಭಾವನಾ ಪೂರ್ತಿಯಾಗಿ ನನಗೆ ಬೇಕಾದಷ್ಟು ಮರ್ಯಾದೆಗಳನ್ನು ಕೊಟ್ಟಿದಿರಿ, ಬೇಕಾದಷ್ಟು ನನ್ನ ಕೀರ್ತನೆ ಭಜನೆಗಳನ್ನು ಆಡಿದಿರಿ, ನನ್ನ ಮಹಿಮಾ ಶ್ಲೋಕಗಳನ್ನು ಆಡಿದಿರಿ, ನನಗಾಗಿ ಬೇಡಿದಿರಿ. ನೀವು ಏನೆಲ್ಲ ಮಾಡಿದಿರಿ ಅದು ಭಕ್ತಿ ಮಾರ್ಗದ ಪಾರ್ಟ್ ಮುಗೀತು. ಈಗ ಪರಮಾತ್ಮ ಹೇಳ್ತಾರೆ, ನಿನ್ನೊಳಗಿರುವ ಚೈತನ್ಯ ಹೇಗೆ ಇದೆ ಎಂದರೆ ನಾನು ಹೇಗೆ ಇದ್ದೀನಿ ಹಾಗೆ. ಪರಮಾತ್ಮ ಹೇಗೆ ನಿರಾಕಾರನೋ ನೀವು ಮಕ್ಕಳು ಹಾಗೆ ನಿರಾಕಾರ. ಪರಮಾತ್ಮ ಹೇಗೆ ಜ್ಯೋತಿರ್ಬಿಂದನೋ ನೀವು ಹಾಗೆ ಜ್ಯೋತಿರ್ಬಿಂದು. ಪರಮಾತ್ಮ ಹೇಗೆ ಪರಮಧಾಮ ನಿವಾಸಿಯೋ ನೀವು ಆತ್ಮರು ಪರಮಧಾಮ ನಿವಾಸಿ. ಹೇಗೆ ನಾನೀಗ ಪಾತ್ರ ಮಾಡಲಿಕ್ಕೆ ಬಂದಿದ್ದೀನೆಯೋ ನೀವು ಹಾಗೆ ಪಾತ್ರ ಮಾಡಲು ಬಂದವರು. ಹಾಗಾಗಿ ಪಾತ್ರದಲ್ಲಿ ನಾನು ತಂದೆಯಾಗಿ, ಸದ್ಗುರುವಾಗಿ, ಶಿಕ್ಷಕ ಆಗಿ, ಜಗದೊಡೆಯನಾಗಿ ಏನೆಲ್ಲ ನೀವು ನನ್ನನ್ನು ಮಾಡಿದಿರಿ ಸರಿ. ಆದರೆ ಅಂತಿಮವಾಗಿ ಈಗ ನಾನು ಬಂದಿರೋದು ನಿಮ್ಮೆಲ್ಲರನ್ನ ಸಮಾನವಾಗಿ ನೋಡಬೇಕು, ನಿಮ್ಮಲ್ಲಿ ನನ್ನನ್ನು ಒಬ್ಬನಾಗಿ ನೋಡಬೇಕು, ನನ್ನ ಸಮಾನ ನೀವು ಕೂಡ ಇರಬೇಕು ಅಂತ ತಂದೆಯ ಬಯಕೆ, ಶಿವತಂದೆಯ ಬಯಕೆ. ನಾನು ನೈವೇದ್ಯವನ್ನು ಅರ್ಪಿಸುವವನು, ನೀನು ಸ್ವೀಕರಿಸುವವನು, ನೀನು ಕೊಡುವವನು, ನಾನು ತೆಗೆದುಕೊಳ್ಳುವವನು, ನೀನು ಭಗವಂತ, ನಾನು ಭಕ್ತ, ನೀನು ತಂದೆ, ನಾನು ಮಗ. ಇವೆಲ್ಲವೂ ಪಾತ್ರಗಳೇ. ತುಂಬ ಡೀಪಾಗಿ ಹೋದರೆ ಗೊತ್ತಾಗುತ್ತೆ.
ಪಾತ್ರದಲ್ಲಿ ಮಾತ್ರ ತಂದೆ ಮಗು, ಪಾತ್ರದಲ್ಲಿ ಮಾತ್ರ ಸದ್ಗುರು ಮತ್ತು ಶಿಷ್ಯ, ಪಾತ್ರದಲ್ಲಿ ಮಾತ್ರ ನಾವು ಭಗವಂತ ಭಕ್ತ. ಆದರೆ ಒಳಗಿರುವ ಚೈತನ್ಯ ಜ್ಯೋತಿ ಆತ್ಮ ಸಮಾನವಾಗಿದೆ. ದೇವಾತ್ಮರಲ್ಲೂ, ಧರ್ಮಾತ್ಮರಲ್ಲೂ, ಮಹಾತ್ಮರಲ್ಲೂ, ಪುಣ್ಯಾತ್ಮರಲ್ಲೂ, ಪಾಪಾತ್ಮರಲ್ಲೂ, ಪರಮಾತ್ಮನಲ್ಲೂ ಸಮಾನವಾಗಿದೆ. ಆ ಸಮಾನವಾದ ಸ್ಥಿತಿಯನ್ನು ಅನುಭವಿಸಬೇಕು. ಜೊತೆಗಾರನಂತೆ ನನ್ನ ಜೊತೆ ನೀವು ಇರಬೇಕು. ಇಲ್ಲಿ ನೀವು ಉತ್ಪ್ರೇಕ್ಷವಾಗಿ ತಂದೆ ಅನ್ನೋದು ಅದು ಕೂಡ ಒಂದು ಪಾತ್ರ, ಗುರು ಅನ್ನೋದು ಒಂದು ಪಾತ್ರ, ಭಗವಂತ ಅನ್ನೋದು ಒಂದು ಪಾತ್ರ. ಆದರೆ ಈಗ ನಾನು ಆತ್ಮ, ನೀನು ಆತ್ಮ, ನಾನೂ ನಿರಾಕಾರಿ, ನೀನೂ ನಿರಾಕಾರಿ, ನಾನು ಪರಮಧಾಮ ನಿವಾಸಿ, ನೀನು ಪರಮಧಾಮ ನಿವಾಸಿ, ನಾನೂ ನಿಶ್ಚಿಂತ ನಿರ್ಭಯ ನಿಜಾನಂದ, ನೀನೂ ನಿಶ್ಚಿಂತ ನಿರ್ಭಯ ನಿಜಾನಂದ. ನಾನು ಹೇಗಿದ್ದೀನೋ ಹಾಗೇ ನೀನಿದೀಯ ಮಗು. ತತತ್ವಂ, ನನ್ನಂತೆ ನೀನು. ಹಾಗಾಗಿ ಇಲ್ಲಿ ನೀನು ಅನ್ನುವ ಭಾವ, ನನ್ನದೆನ್ನುವ ಅಧಿಕಾರ, ನಾನು ಅರ್ಪಿಸ್ತಾ ಇದ್ದೇನೆ ನೈವೇದ್ಯ ಅಂದ್ರೆ ಅದು ನಿನ್ನದಾಯಿತು. ಈ ಅಧಿಕಾರವನ್ನು ತೆಗಿಬೇಕಲ್ಲ, ಈ ಅಹಂಕಾರವನ್ನು ತೆಗಿಬೇಕಲ್ಲ ಸೂಕ್ಷ್ಮವಾಗಿ. ಈಗ ನಾನೇನಾದರೂ ಬಾಬರವ್ರ ಸೇವೆಗೆ ಕೊಡ್ತಾ ಇದ್ದೀನಿ ಅಂತ ಬಂತು, ಧನ ಒಂದಷ್ಟು ಹಣ ಕೊಡ್ತಾ ಇದ್ದೀನಿ, ಯಾವುದೋ ಒಂದು ಸೇವಾ ಕೇಂದ್ರ ಕಟ್ತಾ ಇದ್ದಾರೆ, ಇದು ಭಗವಂತನ ಸೇವೆ, ನಾವು ಬಾಬನ ಮಕ್ಕಳಾಗಿ ಮಾತಾಡ್ತಾ ಇದ್ದೀನಿ. ನಾನು ಯಜ್ಞ ಸೇವೆಗೆ ಅಥವಾ ಬಾಬಾರವರ ಭಂಡಾರಕ್ಕೆ ನಾನೊಂದಿಷ್ಟಂತೂ ಕೊಟ್ಟಿದ್ದೀನಿ, ಹಣದ ರೂಪದಲ್ಲಿ, ಧವಸದ ರೂಪದಲ್ಲಿ, ಧಾನ್ಯ ರೂಪದಲ್ಲಿ, ಸಾಧನಗಳ ರೂಪದಲ್ಲಿ ಏನೋ ಒಂದು ಕೊಟ್ಟಿದ್ದೇನೆ ಅಂತ ಬಂತು ಅಂತ ಇಟ್ಕೊ. ಅಲ್ಲೇನಾಯಿತು? ನಿಂದು ಇತ್ತು, ನೀನು ಈಗ ಭಗವಂತನಿಗೆ ಕೊಟ್ಟೆ ಅಂತ ಆಯಿತು. ಅಂದರೆ ನಿಂದು ಅನ್ನೋ ಅಧಿಕಾರ ಇದೆ ಅಂತ ಆಯ್ತಲ್ಲ. ಅಲ್ಲಿ ಇನ್ನು ನಿಂದು ಅನ್ನುವ ಅಧಿಕಾರ ಇಟ್ಕೊಂಡು ನೀನು ಕೊಟ್ಟಂಗಾಗತ್ತಲ್ವಾ? ಕೊಡಬಾರ್ದ? ಕೊಡಬೇಕು. ನಂದು ಅನ್ನುವ ಭಾವ ಅಳೆದಿರಬೇಕು. ಇರುವುದೆಲ್ಲವೂ ನಿಂದೆ ಅಂತ ಇದ್ದಾಗ ನಾನು ಇಷ್ಟು ಕೊಟ್ಟು, ಈಗ ನೋಡಿ, ಒಂದು ಅಂಗಡಿಯಲ್ಲಿ, ದಿನಸಿ ಅಂಗಡಿಯಲ್ಲಿ ಒಬ್ಬ ಮಾಲೀಕ, ಆತನ ಕೈಯೊಳಗಡೆ ನಾನೊಂದು ಆಳು. ಕಸ್ಟಮರ್ಸ್ ಅಲ್ಲಿ ಬರ್ತಾರೆ, ಗಿರಾಕಿಗಳು ಬರ್ತಾರೆ. ಅವರೊಂದು 5 kg ಸಕ್ಕರೆ ಕೊಡಿ ಅಂತ ಮಾಲೀಕನ ಕೇಳೋದಿಲ್ಲ, ಅಲ್ಲಿರುವ ಕೂಲಿಯನ್ನು ಕೇಳ್ತಾರೆ. ಅವನೇ ಬಂದು ಕೇಳ್ತಾನೆ, ನಿಮಗೇನು ಬೇಕಮ್ಮ, ನಿಮಗೇನು ಬೇಕಮ್ಮ, ಏನು ಅವನದೇ ಅವನೇ ಅಂಗಡಿ ಅನ್ನೋ ಥರದಲ್ಲಿ ಅವನು ಫುಲ್ ಫೀಲ್ ಆಗ್ತಿರ್ತಾನೆ. ಮಾಲೀಕನ ಸೈಡ್ಲ ನಾವು ಸುಮ್ಮನೆ ಗಲ್ಲೆ ಪಟ್ಟಿಗೆಲ್ಲಿ ಕೂತಿರ್ತಾನೆ, ಏನೋ ಲೆಕ್ಕ ಬರ್ಕೋ ಅಂತ. ಇವು ಫುಲ್ ದರ್ಬಾರ್ ಅಂಗಡಿನೇ ನಂದು ಅನ್ನೋ ಥರ ಒಂದಿಬ್ಬರು ಕೂಲಿಗಳು ಇರ್ತಾರಲ್ಲ. ಸುಮ್ಮನೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಯಾರು ಶ್ರೇಷ್ಠ ಕನಿಷ್ಠ ಸಣ್ಣವರು ದೊಡ್ಡವರಲ್ಲ. ಅವ್ನು ಬರ್ತಾನೆ, ಏನು ಬೇಕು ನಿಮಗೆ? ಇವ್ರು ಹೇಳ್ತಾರೆ, ಒಂದು 5 kg ಸಕ್ಕರೆ ಕೊಡಪ್ಪ, ಒಂದು 2 kg ಬೆಲ್ಲ ಕೊಡಪ್ಪ, ಒಂದು 2 kg ಎಣ್ಣೆ ಕೊಡಪ್ಪ. ಕಿರಾಣಿ ಅಂಗಡಿ ಇದು ನಾನು ಹೇಳ್ತಾರೆ, ದಿನಸಿ ಅಂಗಡಿಯಲ್ಲಿ. ಅವನು ತಂದು ತಲೆನೇ ಕೆಡ್ಸ್ಕೊಳ್ಳೋದು. ಒಂದು ಚೀಲ ಆಯ್ತಾ, ಇನ್ನೊಂದು ಚೀಲ ಹೊತ್ಕೊಂಡು ಬರ್ತಾನೆ, ಬಿಚ್ಚುತ್ತಾನೆ, ಓಪನ್ ಮಾಡ್ತಾನೆ, ಕೊಡ್ತಾ ಇರ್ತಾನೆ. ಕೇಳಂಗೆ ಇಲ್ಲ ಮಾಲೀಕ, ಅಲ್ಲೇ ಕುಂತರು ತಲೆ ಕೆಡಿಸ್ಕೊಳಂಗಿಲ್ಲ. 5 kg ಬೇಕಾದ ತೊಗೊಂಡೋಗು, 2 kg ಬೆಲ್ಲ ತೊಗೊಂಡೋಗು, 2 kg ಎಣ್ಣೆ ತೊಗೊಂಡೋಗು. ಈಗ ಅಲ್ಲಿ ಅವನಿಗೇನಾದರೂ ನಾನು ಕೊಡ್ತಾ ಇದ್ದೀನಿ ಅನ್ನೋ ಭಾವ ಇದೆಯಾ? ನಂದು ಕೊಡ್ತಾ ಇದ್ದೀನಿ ಅನ್ನೋ ಭಾವ ಇದೆಯಾ? ಇಲ್ಲ. ಯಾಕಂದ್ರೆ ಅಂಗಡಿಗೆ ಮಾಲೀಕ ನಾನಲ್ಲ ಅಂತ ಗೊತ್ತಿದೆ ಅವನಿಗೆ. ಮಾಲೀಕ ಆತನೇ, ಇಲ್ಲಿರುವಂಥ ವಸ್ತುಗಳೆಲ್ಲ ಆತನದ್ದೇ, ನನ್ನನ್ನು ಕೊಡ್ಲಿಕ್ಕೆ ಮಾತ್ರ ನಿಮಿತ್ತ ಮಾಡಿದ್ದಾನೆ, ಅದಕ್ಕೂ ನನಗೂ ಕೂಲಿ ಕೊಡ್ತಾನೆ. ಈ ಭಾವ ಇದ್ದಾಗ ಅಲ್ಲಿ ನಂದು ಅನ್ನುವ ಅಧಿಕಾರ ಏನಾಯಿತು? ಸಂಪೂರ್ಣವಾಗಿ ಸತ್ತು ಹೋಯಿತು. ಇರದೇ ಇಲ್ಲ ಆತನಿಗೆ ಭಾವ. ಅವರು 1000 ಜನಕ್ಕೆ ಕೊಟ್ಟಿದ್ರು ಕೂಡ ನಂದು ಅನ್ನುವ ಭಾವ ಅಲ್ಲಿ ಬರುವುದಿಲ್ಲ. ಯಾಕಂದ್ರೆ ಅಲ್ಲಿ ಮಾಲೀಕ ಒಬ್ಬ ಕೂತಿದ್ದಾನೆ, ಆತನ ಅಂಗಡಿಯೊಳಗಡೆ ನಾನೊಬ್ಬ ಕೂಲಿ ಅಂತ ಗೊತ್ತಿದೆ. ಹೇಗೋ ಹಾಗೆ ಈ ಸೃಷ್ಟಿಯೊಳಗಡೆ ಇಲ್ಲಿರುವುದೆಲ್ಲವೂ ಕೂಡ ಆತನದೇ. ಇಲ್ಲಿ ನಾನು ಯಾರಿಗೆ ಏನು ಕೊಟ್ಟಿದ್ರು, ತನುವೋ, ಮನವೋ, ಧನವೋ, ಶ್ವಾಸವೋ, ಸಮಯವೋ, ಸಂಕಲ್ಪವೋ, ನಾನು ಇಲ್ಲಿ ಏನೂ ಕೂಡ ಕೊಟ್ಟಿದ್ರು ಅದು ನನ್ನದು ಅಲ್ಲ. ನಾನು ಇಲ್ಲಿದ್ದರೆ ಗೊತ್ತಾಗತ್ತೆ ನಾನು ಕೂಲಿ, ನಾನು ನಿಮಿತ್ತ ಅಂತ.
ಇಲ್ಲಿ ಬಂದರೆ ಗೊತ್ತಾಗಲ್ಲ, ಇದು ನಂದು ಮನೆ, ಇದು ನಂದು ಆಸ್ತಿ, ಇದು ನಾನು ಸಂಪಾದನೆ ಮಾಡಿದ್ದು ಅಂತ ಬರುತ್ತೆ. ಎಲ್ಲಿ? ದೇಹ ಅಭಿಮಾನದಲ್ಲಿ ಬಂದರೆ. ನನ್ನ ಶರೀರ, ನಾನು ಇಷ್ಟೊತ್ತು ಸೇವೆ ಮಾಡಿದ್ದೀನಿ, 1 ಗಂಟೆ ಸೇವೆ, ನಾನು ಯಜ್ಞ ಸೇವೆ ಮಾಡಿದ್ದೀನಿ, ಸೆಂಟ್ರಲ್ಲಿ ಸೇವೆ ಮಾಡಿದ್ದೀನಿ ಅನ್ನೋ ಭಾವ ಬರುತ್ತೆ. ಅಕ್ಕೋರೆ ನನಗೆ ಕೊಟ್ಟಿದ್ದ ಕೆಲಸ ನಾನು ಮಾಡಿಬಿಟ್ಟಿದ್ದೀನಿ ಅಂದ್ವಿ ಅಂದರೆ ನಾನು ದೇಹಾಭಿಮಾನದೊಳಗಡೆ ಇದ್ದೆ, ನಾನು ಮಾಡಿದೆ ಅನ್ನೋ ಭಾವ. ನೀವಿಲ್ಲಿದ್ರೆ ಇದೆಲ್ಲ ಮಾಲೀಕನದ್ದು. ಕೈ, ಕಣ್ಣು, ಕಾಲು, ಸಮಯ, ಶ್ವಾಸ, ಸಂಕಲ್ಪ ಎಲ್ಲ ಮಾಲೀಕನದ್ದು. ಆ ಕೂಲಿ ಹೆಂಗೆ ತುಂಬಿ ಕೊಟ್ಟ ಹಾಗೆ ಸೆಂಟ್ರಲ್ಲಿ ಕೈ ಬೇಕಾ ಬಳಸ್ಕೊಂಡ್ರು, ಕಾಲು ಬೇಕಾ ಬಳಸ್ಕೊಂಡ, ಕೊಟ್ಟ. ಯಾಕೆ? ನಿಮಿತ್ತಾಗಿ ಕೊಟ್ಟ. ಅವನದಲ್ಲ ಇದು, ಆತ್ಮದ್ದಲ್ಲ ಇದು, ಮಾಲೀಕನದ್ದಿದೆಲ್ಲ. ಇಲ್ಲೇನೋ ಒಂದಷ್ಟು ಬೇಕಿತ್ತು ಅಂತ ಅವರಿಗೆ. ಕೈ ಕೆಲವರಿಗೆ ಬೇಕಿತ್ತು, ಕಣ್ಣು ಕೆಲವರಿಗೆ ಬೇಕಿತ್ತು, ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದ. ಮಾಲೀಕನಿಗೆ ಕೊಟ್ಟೆ, ನಾನು ಮಾಡೀನಿ ಅಂತ ಎಲ್ಲಿ ಬರ್ತಿಲ್ಲ. ಹಂಗಂದ್ರೆ ಎಷ್ಟು ಸೂಕ್ಷ್ಮ ಇದೆ ನೋಡಿ. ತನು ಸೇವೆ ಮಾಡಿದ್ರು ನಾನು ಮಾಡಿದಂಗಲ್ಲ, ಧನ ಸೇವೆ ಮಾಡಿದ್ರು ನಾನು ಮಾಡಿದಂಗಿಲ್ಲ, ನಂದಲ್ಲ ಅದು, ಅದರ ಮೇಲೆ ನನಗೆ ಅಧಿಕಾರ ಇಲ್ಲ. ಶ್ವಾಸ ಅಧಿಕಾರ ಇಲ್ಲ, ಸಮಯ ಅಧಿಕಾರ ಇಲ್ಲ, ಸಂಕಲ್ಪ ಅಧಿಕಾರ ಇಲ್ಲ. ಏನಿದೆ ನಿಂದು? ಏನೇನಿಲ್ಲ. ನಿಮಿತ್ತ ನೀನು ಕೂಲಿ, ಆತನೇ ಇಲ್ಲೆಲ್ಲ ಮಾಲಿ. ಆತ ಎಲ್ಲಿ ಅವಶ್ಯಕತೆ ಅವಕಾಶಗಳಿದೆಯೋ ಅವ್ರು ಏನು ಡಿಮ್ಯಾಂಡ್ ಮಾಡ್ತಾರೋ ಕಸ್ಟಮರ್, ತನು ಕೇಳ್ತಾರೋ, ಮನ ಕೇಳ್ತಾರೋ, ಧನ ಕೇಳ್ತಾರೋ, ಸಮಯ ಕೇಳ್ತಾರೋ, ಸಂಕಲ್ಪ ಕೇಳ್ತಾರೋ, ಇಲ್ಲಿದ್ದುಕೊಂಡು ಇದು ಮಾಲೀಕನ ಥರ ನೀನು ಕೊಟ್ಟಿದೀಯ ಅಷ್ಟೇ. ಕೊಟ್ಟಿದೀಯ. ಇಲ್ಲಿ ನಿನ್ನದು ಅನ್ನೋ ಭಾವ ಬರಬಾರ್ದು, ನಂದು ಅನ್ನೋ ಅಧಿಕಾರ ಇರಬಾರ್ದು. ಸುಸ್ತಾಯ್ತು ಅಂತ ನೀನು ತಲೆ ಕೆಡಿಸ್ಕೊಳ್ವಿಂಗ. ಅಲ್ಲಿದ್ದಾನೆ ಮಾಲಿ, ನೋಡ್ಕೋತಾನೆ, ಮಾಡ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು. ಯಾಕಂದ್ರೆ ಇದು ಆತನದ್ದು, ಇದು ಸಾಧನ, ಇದಕ್ಕೇನು ನೋವೇ ಇಲ್ಲ. ಇದಕ್ಕೆ ಆ ಭಾವದಲ್ಲಿ ನೀವು ಮಾಡಿದ್ರೆ ಇದು ನೋಯೋದಿಲ್ಲ. ಇದು ಸಾಧನ ಥರ. ಈ ಚೇರನ್ನು ಬಳಸ್ಕೊಂಡು ಈಗ ನಾನು ಕೂತಿದ್ದೀನಿ ಅಂದರೆ ಇದನ್ನು ಎಷ್ಟೊತ್ತು ನಾನು ಬಳಸ್ಕೊಂಡ್ರೆ ಅದು ನೋವಾಯಿತು ಎದ್ದು ಹೋಗು ಅಂತ ಹೇಳೋದಿಲ್ಲ. ಯಾಕೆ? ಅದು ಜಡ. ಅದು ನಂದಾಗಿದ್ದುಕೊಂಡು ಅದರ ಮೇಲೆ ಬೇರೆಯವರು ಕೂತಿದ್ರೆ ಅದನ್ನು ಎಬ್ಬಿಸ್ತೀನಿ ನಾನು, ಆದ್ರೆ ಅದು ಯಾವತ್ತೂ ಹೇಳೋದಿಲ್ಲ. ಅಂದೊಂದು ಅಧಿಕಾರ ಎಬ್ಬಿಸಬಹುದು ಯಾರನ್ನಾದ್ರೂ ಬೇಕಾದ್ರೆ, ಅದು ಎಬ್ಬಿಸೋದಿಲ್ಲ. ಹೇಗೋ ಹಾಗೆ ಈ ಶರೀರ, ಅದಕ್ಕೆ ನೋವಿಲ್ಲ. ಮನಸ್ಸು, ಅದಕ್ಕೆ ನೋವಿಲ್ಲ. ಸಂಕಲ್ಪ, ಅದಕ್ಕೆ ನೋವಿಲ್ಲ. ನಂದು ಅನ್ನುವ ಅಧಿಕಾರ ಏನಿದೆ ಅದು ಎಬ್ಬಿಸ್ತಾ ಇದೆ, ಅದು ನೋವು ಕೊಡ್ತಾ ಇದೆ. ನಂದು ಅನ್ಕೊಂಡಿರೋದಕ್ಕೆ ಅದು ನೋವು ಅನ್ನಿಸ್ತಾ ಇದೆ. ಅಯ್ಯೋ, ಇಷ್ಟೊತ್ತು ಸೇವೆ ಮಾಡಿಬಿಟ್ಟಿದ್ದೀನಿ ನಂದು ಅಂದ್ಕೊಂಡಿದ್ದಕ್ಕೆ. ಇಷ್ಟೊತ್ತು ಸೆಂಟ್ರಲ್ಲಿ ಇದ್ದು ಬಿಟ್ಟಿದ್ದೀನಿ. ಆಫೀಸಿಗೆ ಹೋದಾಗ ಒಂದು ಅರ್ಧ ಗಂಟೆ ಇದ್ದು ಬಿಟ್ರೆ ಇಷ್ಟೊತ್ತು ಆಫೀಸಲ್ಲಿ ಇದ್ದು ಬಿಟ್ಟಿದ್ದೀನಿ ಹೆಚ್ಚಿಗೆ. ನಂದು ಅಂದ್ಕೊಂಡಿವೆಲ್ಲ ಶರೀರ, ನಂದು ಅಂದುಕೊಂಡಿವೆಲ್ಲ ಮನಸ್ಸು, ನಂದು ಅಂದುಕೊಂಡಿವೆಲ್ಲ ಸಮಯ, ನಂದು ಅಂದುಕೊಂಡಿವೆಲ್ಲ ಸಂಕಲ್ಪ. ಅದಕ್ಕೋಸ್ಕರ ಆ ಅಧಿಕಾರ ನನಗೆ ನೋವು ಕೊಟ್ಟುತ್ತದೆ ಹೊರತಾಗಿ ಇದಕ್ಕೇನು ಆಗೋದಿಲ್ಲ. ಯಾಕಂದ್ರೆ ಇದು ಜಡ, ಇದು ಜಡ. ನಂದು ಅನ್ಕೊಂಡಾಗ ಇದಕ್ಕೆ ಚೈತನ್ಯ, ಇದಕ್ಕೆ ನೋವು. ನೀವಿಲ್ಲಿ ಆತ್ಮಿಕ ಸ್ಮೃತಿಯಲ್ಲಿದ್ದುಕೊಂಡು ನಾನೊಬ್ಬ ಕೂಲಿಯಾಗಿ ಆ ಮಾಲಿಯದಿದೆಲ್ಲ ಯಾವುದಕ್ಕೆ ಬೇಕಾದರೂ ಬಳಸ್ಕೊಳ್ಳಿ, ಯಾರಿಗೇನು ಡಿಮ್ಯಾಂಡ್ ಇದೆ ಅದನ್ನು ನಾನು ಕೊಡ್ತೀನಿ ಅಷ್ಟೇ ಅಂತ ನೀವು ಇದ್ದು ಬಿಟ್ಟರೆ ಸಾಕ್ಷಿಯಾಗಿ ಸಂಪೂರ್ಣ ಮಾಲಿಗೆ ಶರಣಾಗಿಬಿಟ್ಟಿದ್ರೆ ನನ್ನದನ್ನುವ ಅಧಿಕಾರ ಇಲ್ಲಿ ಏನಿಲ್ಲ. ನಾನೆಂಬುದೊಂದು ಜ್ಯೋತಿರ್ಲಿಂಗ ಆತ್ಮ ಅಷ್ಟೇ. ಇದು ನನ್ನದಲ್ವೇ ಅಲ್ಲ. ಇದೆಲ್ಲವೂ ಸಿಕ್ಕಿದ್ದು, ಉಳಿದದ್ದು ಏನೆಲ್ಲ ಇದೆಯೋ ಅದೆಲ್ಲ ಮಾಲಿದು. ನಾನೊಬ್ಬ ಕೂಲಿ. ಕೈ ಬಳಸಿದ್ರು, ಕಣ್ಣು ಬಳಸಿದ್ರು, ಶರೀರ ಬಳಸಿದ್ರು, ಸಮಯ ಬಳಸಿದ್ರು, ನಂದೇನೂ ಇಲ್ಲ. ನನ್ನದನ್ನುವ ಅಧಿಕಾರವನ್ನು ಸಮಾಪ್ತಿ ಮಾಡಿ ಆಗ ನೀವು ಜೊತೆಗಾರರಾಗಿ ಸಮಾನ ಆಗ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ತಂದೆಯ ಸಮಾನ. ಹೇಗೆ ತಂದೆ ಇಷ್ಟೆಲ್ಲ ಇದ್ದರೂ ಕೂಡ ಅವರದ್ದೇ ಅಂತ ನಾವೆಲ್ಲರೂ ಹೇಳ್ತೀವಿ, ಆದ್ರೆ ಅವ್ರು ಅಂದುಕೊಂಡಿಲ್ಲ ಇದು ನಂದು ಅಂತ. ಅದು ಮಜಾ ಇರೋದಿದು. ಅದು ಇನ್ನು ಡೀಪ್ ಕ್ಲಾಸ್ ಮುಂದೆ ಹೋಗೋಣ, ಅದು ಈಗಲೇ ಬೇಡ.
ನಾವೆಲ್ಲರೂ ಸೇರಿ ನಿಂದು 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 ಅಂತ ಆತನ ಹೆಸರಲ್ಲಿ ಇಟ್ಟಿದ್ವಿ. ಇದೆಲ್ಲ ಭಗವಂತಂದು ಭಗವಂತಂದು ಪರಮಾತ್ಮಂದು ಶಿವಂದು ಅಂತ ಇಟ್ಕೊಂಡಿದೀವಿ. ನಾವು ಕೊಟ್ಟಿರೋ ಹೆಸರು ಅದು. ಪರಮಾತ್ಮ ಇಟ್ಕೊಂಡಿಲ್ಲ, ಹಂಗೆ ಒಂದು ಕ್ಷಣನೂ ಅನ್ಕೊಂಡಿಲ್ಲ. ಈ ಪ್ರಕೃತಿ ನಂದಲ್ಲ, ಈ ಸಮಯ ನಂದಲ್ಲ, ಇಲ್ಲಿ ಏನಿದೆಯೋ ಅದು ಯಾವುದು ನಂದಲ್ಲ ಅಂತ ಪರಮಾತ್ಮ ಅನ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಯಾರು ಏನು ತಗೊಂಡ್ರು ಕೂಡ ಅವ್ರ ಪರ್ಮಿಷನ್ನೇ ಕೇಳಲ್ಲ. ನಾವು ಅವ್ರದ್ದಾಗಿದ್ರು ಅವ್ರ ಪರ್ಮಿಷನ್ ಕೇಳಬೇಕಾಗಿತ್ತಲ್ಲ. ಮತ್ತೆ ಅವ್ರ ಪರ್ಮಿಷನ್ ಕೊಡೋವರೆಗೂ ನಾವು ಬರೀ ಸುಮ್ಮನೆ ಬಾಯಲ್ಲಿ ಹೇಳಿವಿ ನಿಂದು ಭಗವಂತ ನಿಂದು ಭಗವಂತ, ಇದೆಲ್ಲ ನಿಂದು ಭಗವಂತ ಅಂತ ಹೇಳ್ತೀವಿ. ಹಾಗಿದ್ರೆ ಪ್ರತಿಕ್ಷಣ ಬಳಸುವಾಗಲೂ ಭಗವಂತನನ್ನು ಕೇಳಬೇಕಾಗಿತ್ತು. ಭಗವಂತನಿಗೆ ಗೊತ್ತು, ಸುಮ್ಮನೆ ಬಾಯಲ್ಲಿ ಹೇಳ್ತೀರಿ ಇದು ನಂದು ಅಲ್ವೇ ಅಲ್ಲ, ನಂದಾಗಿದ್ರೆ ನೀವು ಕೇಳಬೇಕಾಗಿತ್ತಲ್ಲ. ಮತ್ತೆ ಕೇಳಲ್ಲ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ನನ್ನ ಖುಷಿ ಪಡಿಸೋದಕ್ಕೆ ನೀವು ಹೇಳ್ತೀರಿ. ಅದಕ್ಕೆ ನನಗೆ ನೀವು ಕೊಡೋ ಖುಷಿನೂ ಬೇಡ, ನೀವು ತೆಗಿಯೋ ಅವಮಾನ ಮರ್ಯಾದೆ ಅಪಮಾನನೂ ಬೇಡ. ನಂದು ಅಂತ ಹೇಳೋರು ನೀವೇ, ಯದ್ವಾ ತದ್ವಾ ಅದನ್ನು ಬಳಸಿ ಹಾಳು ಮಾಡೋರು ನೀವೇ ಅಂದಾಗ ನನಗೇನು ಮರ್ಯಾದೆ ಕೊಟ್ಟಂಗಾಯ್ತು? ನೀವು ಸುಮ್ಮನೆ ಒಂದು ಭಾವನಾತ್ಮಕವಾಗಿ ನನ್ನನ್ನು ಪೂರಿತರ ಉಬ್ಬಿಸೋದಕ್ಕೆ ಬಳಸ್ಕೊಂಡಿದ್ರೆ ಮಹಿಮೆಗಳನ್ನ ಹೊರತಾಗಿ ನೀವೆಲ್ಲ ಅದಕ್ಕೆ ತಕ್ಕಂಗೆ ನಡ್ಕೊಂಡಿರಿ ಅಂತ ಪ್ರಶ್ನೆ ಮಾಡಿದ್ರೆ ಪರಮಾತ್ಮ ಎಲ್ಲ ಅವಂದೈತಿ, ಎಲ್ಲ ಪರಮಾತ್ಮಂದೈತಿ, ಎಲ್ಲ ಶಿವಂದೈತೆ, ಶಿವಮಯ ಶಿವಮಯ ಅಂತೀವೆಲ್ಲ. ಮತ್ತೆ ಒಂದೊಂದು ಕ್ಷಣ ಶ್ವಾಸ ತಗೊಳ್ಬೇಕಾದ್ರೂ ವಿತ್ ಪರ್ಮಿಷನ್ ಕೇಳೋಕೆ, ಭಗವಂತ ನಿಂದಿದು ನಂದಲ್ಲಪ್ಪ, ಒಂದು ಶ್ವಾಸ ತಗೊಳ್ಬಹುದಾ? ಇನ್ನು ಇದನ್ನು ಕೇಳೋ ಅವಶ್ಯಕತೆ ಇಲ್ಲ. ಯಾವಾಗ ಅಂದರೆ ಇದನ್ನು ಕೂಡ ನಂದು ಯಾವುದು ಅಲ್ಲ ಅನ್ಕೊಂಡಾಗ. ಶರೀರ ನಂದು ಅನ್ಕೊಂಡಿಲ್ಲ, ಸಮಯ ನಂದು ಅನ್ಕೊಂಡಿಲ್ಲ, ಸಂಕಲ್ಪ ನಂದು ಅನ್ಕೊಂಡಿಲ್ಲ, ಶ್ವಾಸ ನಂದು ಅನ್ಕೊಂಡಿಲ್ಲ, ಇಲ್ಲಿ ನಡೆಯುವ ಸೇವೆನೂ ಕೂಡ ನಾನು ಮಾಡಿದ್ದೀನಿ ಅಂತ ಅನ್ಕೊಳ್ಳೋದಿಲ್ಲ. ಆ ಥರ ನಿರ್ಮಾಣ ಚಿತ್ತ ಬಂದಿದೆ, ನಿರಾಕಾರ ಸ್ಥಿತಿ ಬಂದಿದೆ, ನಿರ್ವಿಕಾರ ಸ್ಥಿತಿ ಬಂದಿದೆ, ನಿರ್ಮೋಹಿ ಸ್ಥಿತಿ ಬಂದಿದೆ ಅಂದಾಗ, ಸಾಕ್ಷಿ ಸ್ಥಿತಿ ಸಮಾನ ಸ್ಥಿತಿ ಬಂದಿದೆ ಅಂದಾಗ ನೀವು ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ನಿಮ್ಮದು ಅಂತ ನೀವು ಅನ್ಕೊಂಡೇ ಇಲ್ವಲ್ಲ. ಅಥವಾ ಪರಮಾತ್ಮಂದೇ ಅನ್ಕೊಂಡಿದ್ರು ಕೂಡ ನೀವಿದ್ರ ಭಾವದಲ್ಲೇ ಬಂದಿಲ್ಲ ಅಂದಾಗ ನೀವು ಕೇಳೋ ಅವಶ್ಯಕತೆ ಇರೋದಿಲ್ಲ. ಆ ಸ್ಥಿತಿಗೆ ಹೋದಾಗ ಸಮಾನವಾಗಿದ್ದು ಬಿಡ್ತೀರಿ ಸಾಕ್ಷಿಯಾಗಿ. ಹಂಗೆ ಪರಮಾತ್ಮನು ಕೂಡ ಈಗ ಈ ಸೃಷ್ಟಿಯಲ್ಲಿ ಏನು ನಡೀತಾ ಇದೆ ಅದು ಸೃಷ್ಟಿಯ ನಿಯಮ ಅನುಸಾರ ನಡೀತಾ ಇದೆ. ಡ್ರಾಮಾ ನಿಯಮ ಅನುಸಾರ ನಡೀತಾ ಇದೆ. ಎಲ್ಲವೂ ಪರಿವರ್ತನೆ ಪುನರಾವರ್ತನೆ ಜಗದ ನಿಯಮ ಅನುಸಾರ ನಡೀತಾ ಇದೆ. ಇದು ಯಾವುದೂ ನಂದಲ್ಲ ಅಂತ ಪರಮಾತ್ಮ ಅಂದ್ಕೊಂಡಿರೋದ್ರಿಂದಲೇ ಅವರು ಸಾಕ್ಷಿಯಾಗಿ ಇಷ್ಟೆಲ್ಲ ಇದ್ರೂ ಕೂಡ, ಇಷ್ಟೆಲ್ಲರೂ ಬಳಸ್ಕೊಳ್ತಾ ಇದ್ರು ಕೂಡ ನಂದು ಅನ್ನುವ ಎಲ್ಲೂ ಅಹಂಕಾರ ಇಲ್ಲ, ಅಭಿಮಾನ ಇಲ್ಲ. ಯಾಕಂದರೆ ಅವ್ರು ಅಂದುಕೊಂಡೇ ಇಲ್ಲ. ಹೇಗೋ ಹಾಗೇ ನೀವು ಅವರು ಸಮಾನ ಆಗಬೇಕು. ಇಂಥ ಬ್ರಹ್ಮಾಂಡವನ್ನೇ ನಂದು ಅಂತ ಅಂದುಕೊಳ್ಳಲಾರ್ದಂಗೆ ಎಲ್ಲವನ್ನ ಸಮರ್ಪಿಸಿದ್ದಾರೆ ಜಗತ್ತಿಗೆ ಅಂದ ಮೇಲೆ, ಅವರು ಸಾಕ್ಷಿಯಾಗಿ ದೂರ ನಿಂತಿದ್ದಾರೆ ಅಂದ ಮೇಲೆ ಒಂದು ಇಷ್ಟು ನಂದಿರೋದು ಅಷ್ಟೇ, ಒಂದು ಇಷ್ಟು ನಂದಿರೋದು, ಒಂದಷ್ಟು ಮನಿನೂ, ಒಂದಷ್ಟು ಆಸ್ತಿ, ಒಂದು ಶರೀರ, ಅವು ಜಡ್ಜಡಿ ಭೂತ್ ಅಷ್ಟಿದ್ದಾತನೇ ಆತ ನಿರ್ಮಾಣವಾಗಿ ಸಾಕ್ಷಿಯಾಗಿದ್ದಾನೆ. ನಂದಂತ ಅನ್ಕೊಂಡಿಲ್ಲ. ನಾನು ಯಾಕೆ ನಂದು ಅಂದುಕೊಳ್ಳಿ? ಇಷ್ಟೇ ಇರೋದು ನಂದು. ಅಷ್ಟು ಬಿಟ್ಟಾತ ಇದ್ದಾನೆ, ನಾನು ಇಷ್ಟು ಬಿಟ್ಟರೆ ಆತನ ಸಮಾನ ಆಗ್ತೀನಿ ಅಂದರೆ ಯಾಕೆ ಬಿಡಬಾರ್ದು? ಅದಕ್ಕೆ ನಾವು ಈ ಶರೀರ ನಂದಲ್ಲ, ಈ ಸಮಯ ನಂದಲ್ಲ, ಈ ಶ್ವಾಸ ನಂದಲ್ಲ, ಈ ಸಂಕಲ್ಪ ನಂದಲ್ಲ. ನಾನೇನಿದ್ರು ಒಂದು ಚೈತನ್ಯ ನಿರಾಕಾರಿ ಜ್ಯೋತಿ ಆತ್ಮ. ಈ ನಿರ್ಮಾಣ ಚಿತ್ತದಲ್ಲಿ ನೀವಿದ್ದು ಬಿಟ್ರೆ ಬಾಪ್ ಸಮಾನ ಸ್ಥಿತಿಯನ್ನು ಪಡಿಬಹುದು. ನೀವೇನಾದರೂ ನೋವು ಪಡ್ತಾ ಇದ್ದೀರಿ ಅಂತಂದರೆ, ಹಿಂದೆ ನಿಮಗೆ ಯಾರೋ ಏನಾದರೂ ಮಾಡಿದರೆ, ನಿಮಗೇನಾದರೂ ನಷ್ಟ ಆಗಿದ್ದರೆ, ಅಥವಾ ನಿಮಗೆ ಇವತ್ತೇನಾದರೂ ನಿಮ್ಮ ಶರೀರದಿಂದ, ಸಂಬಂಧಗಳಿಂದ, ವ್ಯವಹಾರದಿಂದ ತೊಂದರೆ ಆಗ್ತಾ ಇದೆ ಅಂದರೆ, ತೊಂದರೆ ಯಾವತ್ತೂ ಶರೀರನೂ ಮಾಡಿಲ್ಲ, ಸಮಯನೂ ಮಾಡಿಲ್ಲ, ಜನಗಳು ಮಾಡಿಲ್ಲ. ಅದು ನೋವೇ ಅಲ್ಲ. ಅದು ಯಾವಾಗ ನೋವು ಅಂದ್ರೆ ನಂದು ಅನ್ಕೊಂಡಿದ್ರಿ ಅದಕ್ಕೆ ನೋವು. ನಿಮಗೆ ನಂದು ಅನ್ಕೊಂಡಿರೋದಕ್ಕೆ ನೋವು ಕೊಟ್ಟಿದೆ ಹೊರತಾಗಿ, ನಂದು ಅಂದುಕೊಂಡಿರುವ ಅಧಿಕಾರವೇ ನೋವು ಕೊಡುತ್ತದೆ ಹೊರತಾಗಿ ಯಾವತ್ತೂ ಅವು ಯಾವೂ ಕೊಟ್ಟಿಲ್ಲ. ಈ ಚೇರ್ ನನಗೆಂದೂ ನೋವು ಕೊಟ್ಟೇ ಇಲ್ಲ. ಈ ಚೇರ್ ಯಾವತ್ತೂ ನೋವು ಕೊಡೋದಿಲ್ಲ ನನಗೆ. ಅದ್ರ ಮೇಲೆ ಯಾರು ಬೇಕಾದ್ರೂ ಕೂತರು ಸುಮ್ಮನೆ ಇದೆ. ಅದು ನಾನು ಕೂತಿದ್ದೀನಿ, ನಮ್ಮ ತಾಯಿ ಕೂತಿದ್ದಾರೆ, ನಮ್ಮ ಮನೆಗೆ ಬಂದಿರೋ ಅತಿಥಿಗಳಿಗೆ ಕೂತಿದ್ದಾರೆ, 1000 ಜನ ಕೂತು ಎದ್ದು ಹೋಗಿದ್ದಾರೆ. ಅದು ಒಂದು ದಿನ ನೋವು ಕೊಟ್ಟಿಲ್ಲ. ಯಾಕಂದ್ರೆ ಅದು ಎಂದೂ ನೋವು ಕೊಡೋಕ್ಕಿಲ್ಲ. ಅದು
ಅಕಸ್ಮಾತಾಗಿ ನಾನು ಕುಂತಾಗೆ ಕಾಲು ಮುರಿಬೇಕು ಅಂತ ಅದಕ್ಕೇನು ಇರೋದಿಲ್ಲ. ಅದಕ್ಕೆ ಪಾಪ ಅದ್ರ ವಯಸ್ಸಾಗಿರ್ಬೋದು, ಅದನ್ನು ಬಳಸಿ 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 ಸೌದಿರ್ಬೋದು, ಅಥವಾ ನನ್ನ ವೇಟ ತಾಳಲಾರದಷ್ಟು ಕೃಷಿ ಆಗಿರ್ಬೋದು. ಅವಾಗ ಅದು ಮುರಿಬಹುದು, ಮುರಿದಾಗ ನಾನು ಕೆಳಗೆ ಬೀಳ್ಬೋದು. ಹಂಗಂತ ಅವತ್ತು ನೋವು ಕೊಟ್ಟಿತ್ತು ಅಂತ ಅದನ್ನು ಯಾರಾದರೂ ಬಡ್ದೀವ ನಾವು? ಮಿನಿಮಮ್ ಕಾಮನ್ ಸೆನ್ಸ್ ಏನು ಇಲ್ಲ, ಅದು ವೇಟಕ್ಕಿಂತ ಜಾಸ್ತಿ ನಾವೇನೋ ವೇಟ್ ಹಾಕಿದ್ದೀವಿ, ಇಲ್ಲ ಅದು ಹಳೇದಾದ್ರೂ ನಾವು ಬಳಸಿದ್ದೀವಿ ಅಂತ ನಾವೇ ಅನ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ಅದನ್ನು ನಾವು ಬಿಡಬೇಕಾಗಿತ್ತು. ಪಾಪ ಅದನ್ನು ಇಷ್ಟು ಮುರಿಯೋವರೆಗೂ ಬಳಸ್ಬಿಟ್ಟಿವಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಬೇಕೇ ಹೊರತಾಗಿ ಅದನ್ನು ಹೊಡಿಯೋಕ್ಕಾಗತ್ತ ನಾವು? ಅಥವಾ ಬೇಕು ಅಂತ ಇಂಟೆನ್ಷನ್ಲಿ ನಮಗೇನಾದ್ರೂ ಅದು ದುಃಖ ಕೊಡ್ಬೇಕಂತಿತ್ತ, ಇವರು ಕೂತ್ಕೊಳ್ಳಿ ಅವಾಗಲೇ ಮುರಿದು ಬಿಡಬೇಕು ನಾನು ಅಂತಿತ್ತ? ಇಲ್ಲ. ಮತ್ತು ಅದು ಯಾವುದು ನನ್ನ ಕೆಡವಿದ್ರೂ ಕೂಡ ಅದು ನೋವು ಕೊಡೋದಿಲ್ಲ. ಆದರೆ ನೋವು ಇವಾಗಾಗುತ್ತೆ ಗೊತ್ತಾ? ನನ್ನ ಮನೆಯಲ್ಲಿ ಬಂದಿರುವ ಒಬ್ಬ ಅತಿಥಿ ಕೂತ್ಕೊಂಡು ಚೇರು ಎತ್ಕೊಂಡು ಗೇಟ್ ದಾಟಿ ಹೊರಗಡೆ ಹೋದ ಅಂದಾಗ ನೋವು ಕೊಡುತ್ತೆ ಅದು ಚೇರು. ನನಗೆ ಕೆಡವಿದಾಗಲೂ ನೋವು ಕೊಟ್ಟಿಲ್ಲ. ಯಾಕೆ? ನಂದು ಅನ್ನೋ ಅಧಿಕಾರ ನನಗಿದೆ ಅದರ ಮೇಲೆ. ಅದು ನನ್ನ ಸುಪರ್ದಿಯನ್ನು ದಾಟಿ ನನ್ನ ಮೀರಿ ಹೊರಗಡೆ ಹೋಗ್ತಾ ಇದೆ ಅಂದಾಗ ಆ ನಂದು ಅನ್ನೋ ಅಧಿಕಾರ ಕೊಡ್ತದೆ. ಅಷ್ಟು ದಿನ ಕೂತರು ನೋವು ಕೊಟ್ಟಿಲ್ಲ, ಮುರಿದು ಬಿದ್ದರೂ ನೋವು ಕೊಟ್ಟಿಲ್ಲ ನನಗಂದ್ರೂ ಅದ್ರ ಪಕ್ಕದಾಗ ಇನ್ನೊಂದು ಚೇರ್ ಇದ್ರೆ ಅದನ್ನು ಯಾರಾದರೂ ಬಂದು ಒಯ್ತಾರೆ ಅಂದಾಗ ಮಾತ್ರ ನೋವಾಗ್ಬಿಡುತ್ತೆ. ಇಲ್ಲ ಬೇರೆಯವರು ಬಂದು ಮುರಿದಾಗ್ತಿದ್ದಾಗ ನೋವಾಗುತ್ತೆ. ಏಕೆ? ಅದನ್ನು ಕೂಡ ನಂದನ್ನು ಅಧಿಕಾರ. ಎಷ್ಟೋ ಚೇರ್ಗಳು ನನ್ನ ಕಣ್ಣೆದುರಿಗೇನೆ ಬೇಕಾದಷ್ಟು ವಾಹನಗಳು ತುಂಬಿಕೊಂಡು ಸಾವಿರಾರು ಚೇರ್ಗಳನ್ನು ತಿನ್ನೋ ಹೋಯ್ತಾರೆ, ಅವು ಯಾವ ನನಗೆ ನೋವು ಕೊಟ್ಟಿಲ್ಲ. ಒಂದೇ ಒಂದು ಚೇರ್ ನನ್ನ ಮನೆಯಿಂದ ಹೊರಗೋದ್ರೂ ನೋವು ಕೊಡುತ್ತಿದ್ದು. ಯಾಕೆ? ನಂದನ್ನು ಅಧಿಕಾರ. ಆ್ಯಸ್ ಇಟ್ ಈಸ್ ಸೇಮ್ ಶರೀರ ನನಗೆ ನೋವು ಕೊಡಬೇಕಂತ ಇಲ್ಲ. ಅದು ಎಷ್ಟಾಗುತ್ತೆ ಅಷ್ಟು ನನಗೆ ಸುಖನೇ ಕೊಟ್ಟಿದೆ ಪಾಪ. ಆದರೆ ಸ್ವಲ್ಪ ಏನಾದರೂ ಆದಾಗ ಅದನ್ನೇ ದೂಷಣೆ ಮಾಡ್ತೀವಿ ನಾವು. ಅದು ಹಗಲು ರಾತ್ರಿ ನನಗೋಸ್ಕರ ಎಷ್ಟು ದುಡಿತಾ ಇದೆ, ಅದು ಎಷ್ಟು ಕಾರ್ಯ ಮಾಡ್ತಾ ಇದೆ 24x7 ನಾನು ಚೆನ್ನಾಗಿರಬೇಕು ಅಂತ. ಅದು ಏನಾದರೂ ತೊಂದರೆ ಆಯಿತು ಅಂತಂದ್ರೆ, ಅದರಿಂದ ದುಃಖ ಆಗ್ತಾ ಇದೆ ಅಂದ್ರೆ ತಿಳ್ಕೊಂಡು ನೀವೆಲ್ಲೋ ಬಳಸುವಲ್ಲಿ ವಿಪರೀತ ಅತಿಯಾಗಿ ಬಳಸಿದ್ರಿ ಒಂದು, ಇಲ್ಲ ಅದನ್ನು ಬಳಸುವ ವಿಧಾನ ತಿಳಿಯದೆ ಸರಿಯಾಗಿ ಬಳಸಿಲ್ಲ ಬಂದು, ಅಥವಾ ಅದಷ್ಟು ಕೃಷಿ ಆಗೋ ತನಕ ಅದ್ರ ಕಡೆಗೆ ಲಕ್ಷ್ಯ ಕೊಡದೇ ಇರಬಹುದು ಇನ್ನೊಂದು. ಆ ಥರ ಏನೋ ಆಗಿರುತ್ತೆ, ಅದರ ನಷ್ಟ ಅದಕ್ಕಾಗಿದೆ. ಆದರೆ ಇದನ್ನು ನಂದು ಅನ್ಕೊಂಡಿರೋ ಅಧಿಕಾರಕ್ಕೆ ನಿನಗೆ ನೋವು ಕೊಡ್ತದೆ. ಯಾಕಂದ್ರೆ ಇದೇ ಥರ ಶರೀರಗಳು ಸಾವಿರಾರು ಬೆಡ್ ಮೇಲೆ ಮಲಗಿರುತ್ತವೆ, ಅವು ಯಾವ ನಿನಗೆ ನೋವು ಕೊಡಲ್ಲ. ಆದರೆ ಇದು ಒಂದು ಮಾತ್ರ ನೋವು ಕೊಡುತ್ತೆ. ಯಾಕೆ ಅಂದರೆ ಇದು ನಂದು ಅನ್ಕೊಂಡಿದ್ದೀನಿ. ಅಲ್ಲ ಅಣ್ಣವ್ರೆ, ಇದ್ರೊಳಗಡೆ ನಾವಿದ್ದೀವಿ ಅಲ್ಲ, ಮತ್ತೆ ಅದಕ್ಕೆ ಅನ್ಕೋಬೇಕಲ್ಲ. ಈಗ ಮನೆಯೊಳಗಡೆ ನಾವಿದ್ದೀವಿ, ಮನೆ ನಾವು ಗೂಡಿಸ್ಕೋಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು. ಆ ಮನೆ ತುಂಬ ಸಾಮಾನುಗಳು ತುಂಬಿ ಕೂತ್ಕೊಳ್ಳೋಕೆ ಜಾಗ ಇಲ್ದಂಗೆ ಮಾಡಿಕೊಂಡು ನನಗೆ ಉಸಿರಾಡ್ತಾ ಇಲ್ಲ, ಗಾಳಿ ಆಡ್ತಾ ಇಲ್ಲ, ಬೆಳಕು ಆಡ್ತಾ ಇಲ್ಲ, ನನಗೆ ಕುಂದ್ರಕ್ಕೆ ಜಾಗನೇ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ಮನೆ ನಿಂದು ಅಂತ ಇದ್ಮೇಲೆ ಆ ಮನೆಯೊಳಗೆ ನೀನು ಇದೆಯಾ ಅಂದರೆ ಇರುವಷ್ಟೊತ್ತು ಅದು ನಿಂದಂತ ತಿಳ್ಕೊಂಡು ಎಲ್ಲವನ್ನ ಮಾಡು. ಹಾಗಂತ ಬೆಂಕಿ ಬಿದ್ದಾಗಲೂ ನಂದು ಮನೆ ಇದಂತ ಇರ್ತೀಯ ನೀನು? ಕುಸಿದು ಬೀಳ್ತಾ ಇದ್ದಾಗ ನಂದು ಮನೆ ಅಂತ ಇಟ್ಕೊಂಡು ಇರ್ತೀಯ? ಅಯ್ಯೋ ಮನೆ ಬಿದ್ದರೆ ಬಿತ್ತರಿ ಅಂತ ಓಡೋಗ್ತೀಯ. ಆವಾಗ ಬೆಂಕಿ ಹತ್ತಿರ ಮನೆ ಸುಟ್ಟರು ಸುಟ್ಟತ್ರಿ, ನಾನು ಬದುಕಬೇಕಂತ ಓಡೋಗ್ತೀಯ. ಆವಾಗ ನಿಂದು ಅನ್ನೋದು ಎಲ್ಲಿ ಹೋಗಿತ್ತು? ಅದು ಸುಟ್ಟೋಗಿತ್ತು ಅದ್ರ ಜೊತೆಗೆ. ಮನೆ ನಂದು ಅಂತ ಅಷ್ಟು ಅಭಿಮಾನ ಇದ್ದ ಮೇಲೆ ಮನೆ ಸುಡ್ತಾ ಇದೆ ಅಂದಾಗ ನೀನು ಅದ್ರ ಜೊತೆ ಸುಡಬೇಕಾಗಿತ್ತು. ಮತ್ತೆ ಸುಡ್ತೀಯ ಯಾರಾದರೂ? ಇಲ್ಲ. ಎಲ್ಲಿ ತನಕ ನಂದು, ಅದು ಚೆನ್ನಾಗಿರೋ ತನಕ ನಂದು ಅನ್ಕೊಳ್ತೀವಿ. ಅದಕ್ಕೇನಾದರೂ ಬಂದಾಗ ನಾನು ಬಚಾವಾಗಬೇಕು ಅಂತಾನೆ ಎಲ್ಲರೂ. ಹಾಗೆ ಈ ಶರೀರವನ್ನು ಕೂಡ ಮುದ್ರಿಸ್ತೀವಿ, ನಂದು 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 ಎಲ್ಲಿ ತನಕ? ಚೆನ್ನಾಗಿರೋ ತನಕ. ಸ್ವಲ್ಪ ಅದು ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಶಾಪ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನೋವು ಕೊಟ್ಟಿದ್ದು ಯಾವುದು? ನಂದು ಅನ್ನೋ ಅಧಿಕಾರ. ತೊಂದರೆ ಆಯ್ತಾ ಬಿಟ್ಟು ಬೇರೆ ಕಡೆ ಹೋಗಕ್ಕೆ ನೋಡ್ತೀರಿ ಅಲ್ಲ ಮನೆ ಆದರೆ, ಅದೇ ಥರ ಇದನ್ನು ಅನ್ಕೊಳ್ಬೇಕು. ಅದಕ್ಕೆ ಯಾಕೆ ಶಾಪ ಹಾಕ್ಬೇಕು? ಇರೋ ತನಕ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ, ಎಷ್ಟಾಗುತ್ತಷ್ಟು ಸದ್ಬಳಕೆ ಮಾಡ್ಕೊಂಡಿದ್ದೀವಿ, ಎಷ್ಟಾಗುತ್ತಷ್ಟು ನನಗದು ಸೇವೆ ಮಾಡಿದೆ. ಅದನ್ನು ವಿಪರೀತವಾಗಿ ನಾನು ಬಳಸಿರಬಹುದು, ಅದು ಸೌದೋಗಿರಬಹುದು, ಏನೋ ಒಂದು ಅದರಲ್ಲಿ ತೊಂದರೆ ಆಗಿರಬಹುದು. ಚೇರ್ ಮುರಿದಾಗ ಹೆಂಗೆ ನಾವು ಬೇಜಾರಾಗಲು ಹಾಗೆ ಶರೀರಕ್ಕೆ ತೊಂದರೆ ಬಂದಾಗೂ ಬೇಜಾರಾಗಬಾರ್ದು. ಸಂಬಂಧಗಳಿಗೇನಾದರೂ ಆದರೂ ಬೇಜಾರಾಗಬಾರ್ದು. ಸಂಪತ್ತಿನಲ್ಲಿ ಏನೋ ನಷ್ಟ ಆದರೂ ಬೇಜಾರಾಗಬಾರ್ದು. ಅಧಿಕಾರ ಹೋದರೂ ನಮಗೆ ಬೇಜಾರಾಗಬಾರ್ದು. ಬೇಜಾರು ಅಧಿಕಾರದಲ್ಲಿಲ್ಲ. ದಿನ ಸಾವಿರಾರು ಜನ ನಿವೃತ್ತಿ ಆಗ್ತಾರೆ. ನಂದು ಅನ್ಕೊಂಡು ಒಂದು ದಿನ ಮುಂಚೆ ನಿವೃತ್ತಿ ಆದರೂ ಬೇಜಾರಾಗುತ್ತೆ, ಅವತ್ತಿನ ದಿನ ನಿವೃತ್ತಿ ಆದರೂ ಬೇಜಾರಾಗಲ್ಲ. ಯಾಕಂದರೆ ಆ ನೆಕ್ಸ್ಟ್ ಡೇ ನಂದು ಅನ್ಕೊಂಡಿರಲ್ಲ ಆ ಚೇರ್ ಆತ.
ಅದರೊಳಗಡೆನೆ ನಂದು ಅನ್ಕೊಂಡಿರ್ತಾನೆ. ಈಗ ಇನ್ನೂ 10 ದಿನ ಇದೆ ನಾನು ರಿಟೈರ್ಡ್ ಆಗ್ಲಿಕ್ಕೆ, ಆ ಚೇರ್ ಮೇಲೆ ನಾನು ಕೂತಿದ್ದೀನಿ. 11ನೇ ದಿನಕ್ಕೆ ಅದಕ್ಕೆ ಬೇಜಾರಾಗಲ್ಲ, ಆ ಸೀಟಲ್ಲಿ ಯಾರಾದರೂ ಕೂತ್ಕೊಳಕಂದ್ರೆ ನಂದೇ ಅಷ್ಟಕ್ಕೆ ಅನ್ಕೊಂಡಿರ್ತಾನೆ. ಅದು ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ಇನ್ನು 8 ದಿನ ಇದ್ದಾಗಲೇ ಬೇರೆಯವ್ರು ಬಂದು ಆ ಸೀಟಲ್ಲಿ ಕೂತ್ಕೊಂಡ್ಬಿಟ್ರೆ ಒಳಗಡೆ ತನಗಿದ್ದಾಗೆ ಸ್ಟಾರ್ಟ್ ಆಗುತ್ತೆ. ನಾನಿರೋವರೆಗೂ ನನ್ನ ಚೇರಲ್ಲಿ ನೀನು ಹೆಂಗೆ ಬಂದು ಕೂತ್ಕೊಂಡೆ ಅಂತ ಜಗಳ ಮಾಡ್ತೀವಿ. ಆ ಚೇರ್ ಅಲ್ಲೇ ಇರುತ್ತೆ. ಆದರೆ 11ನೇ ದಿನ ಸಾಮಾನ್ಯ ಒಬ್ಬ ಯಾರೇ ಬಂದು ಕೂತ್ಕೊಂಡ್ರು ಕೂಡ ಆತನಿಗೆ ಬೇಜಾರಾಗಲ್ಲ. ಯಾಕಂದ್ರೆ ಅದು 11ನೇ ದಿನ ನಂದಲ್ಲ ಅನ್ಕೊಂಡ್ಬಿಟ್ಟಿರ್ತಾನೆ, ಅಂದ್ರೆ ಅದ್ರ ಮೇಲೆ ಅಧಿಕಾರ ಕಳ್ಕೊಂಡಿರ್ತಾನೆ. ಆವಾಗ ನೋವೇ ಕೊಡಲ್ಲ ಯಾರು ಕೂತ್ಕೊಂಡ್ರು. ಆ್ಯಸ್ ಇಟ್ ಈಸ್ ಸೇಮ್, ನಮ್ಮ ಶರೀರ ನಮ್ಮದು ಅನ್ನೋ ಅಧಿಕಾರ ನನಗೆ ನೋವು ಕೊಡ್ತಾ ಇದೆ, ಆಸ್ತಿ ನಮ್ಮದು ಅನ್ನೋ ಅಧಿಕಾರ ನೋವು ಕೊಡ್ತಾ ಇದೆ, ಸಂಬಂಧಗಳು ನಂದು ಅನ್ನೋ ಅಧಿಕಾರ ನೋವು ಕೊಡ್ತಾ ಇದೆ, ಸಮಯ ಶ್ವಾಸ ಸಂಕಲ್ಪ ನಂದು ಅನ್ನೋ ಅಧಿಕಾರ ನಮಗೆ ನೋವು ಕೊಡ್ತಿದೆ. ನೋವಿಗೆ ಕಾರಣ ನಂದು ಅನ್ನುವ ಅಧಿಕಾರದ ಭಾವ. ಅದಕ್ಕೆ ಇದನ್ನು ತೆಗೆದುಹಾಕಿಬಿಡಿ ಮಕ್ಕಳೇ, ಸಂಪೂರ್ಣ ಸಮರ್ಪಣ ಆಗಿಬಿಡಿ. ಇಲ್ಲಿರುವುದು ಯಾವುದು ನಿಮಗೆ ಸಂಬಂಧಿಸಿದ್ದಲ್ಲ. ನೀನೊಂದು ಚೈತನ್ಯ ಆತ್ಮ ಅಂತ ತಿಳಿದು ಸಾಕ್ಷಿಯಾಗಿ ಏನೆಲ್ಲ ಇಲ್ಲಿ ಬಳಸೋದಕ್ಕೆ ಸಾಧ್ಯ ಆಗುತ್ತೋ ನಿಮಿತ್ತ ಮಾಲಿಯ ಕೂಲಿಯ ಜೊತೆ ನೀನು ಕೂಲಿಯ ಹಾಗೆ ಇದ್ದು ಎಷ್ಟಾಗುತ್ತೋ ಅಷ್ಟನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಸಾಕ್ಷಿಯಾಗಿ ನೀನಿರ್ಬಿಡಿ. ಇದ್ದರೆ ಇರಲಿ, ಹೋದರೆ ಹೋಗಲಿ, ಬರೋರು ಬರಲಿ, ಹೋಗೋರು ಹೋಗಲಿ, ಏರೋದಿರಲಿ, ಇಳಿಯೋದಿರಲಿ, ಆಗೋದಾಗಲಿ, ಏನು ಬೇಕಾದರೂ ಆಗಲಿ, ಅದು ನಂದೇನೂ ಇಲ್ಲ ಅನ್ನುವ ಭಾವದಲ್ಲಿ ಇದ್ದು ಸಾಕ್ಷಿಯಾಗಿ ಸಂಪೂರ್ಣವಾಗಿ ಪರಮಾತ್ಮ ಶಿವ ತಂದೆಗೆ ಸಮರ್ಪಣೆ ಆಗಿ, ಆಗ ಆತ ಹೆಂಗೆ ಬ್ರಹ್ಮಾಂಡ ಎಲ್ಲವೂ ನಿಂದೆ ಅಂತ ನಾವು ಹೇಳಿದ್ರು ನಂದು ಅನ್ಕೊಳ್ಳಾರ್ದನೆ ಸಾಕ್ಷಿಯಾಗಿದ್ದಾನೋ, ಹಾಗೆ ಇರುವ ಒಂದಿಷ್ಟನ್ನು ನಾನು ನಂದು ಅನ್ಕೊಳ್ಳಾರ್ದಂಗೆ ನಾನು ನಿರಾಕರಣೆ ಆಗಿಬಿಟ್ರೆ ಇಬ್ಬರೂ ಸಾಕ್ಷಿ, ಇಬ್ಬರೂ ಸಮಾನ, ಇಬ್ಬರೂ ಜೊತೆಗಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ನಾವು ಎಲ್ಲ ನೋವಿಗೂ ಕಾರಣ ಗೊತ್ತಾಯ್ತಲ್ಲ, ನಂದು ಅಂದ್ಕೊಂಡಿರುವ ಅಧಿಕಾರ ನಮ್ಮದು ಏನೂ ಇಲ್ಲ ಇಲ್ಲಿ ಅನ್ನುವ ಭಾವದಲ್ಲಿ ಸತ್ಯವನ್ನು ಅರ್ಥ ಮಾಡಿಕೊಂಡು, ನಂದು ಅನ್ನೋದೇನಾದರೂ ಇದ್ದರೆ ನಾನು ಆತ್ಮ, ಸದ್ಗುಣಗಳು, ಸ್ವಸ್ಮೃತಿ, ಸ್ವರೂಪ, ಸ್ವಧಾಮ, ಸ್ವತಂದೆ, ಇಷ್ಟರೊಳಗಡೆ ನಾವಿದ್ದುಕೊಂಡು ಅದು ಮಾತ್ರ ನೀವೆಷ್ಟಾದರೂ ನಂದು ಅಂತನ್ನಿ. ಆತ್ಮ ನಾನು, ಸದ್ಗುಣಗಳು ನಂದು, ಸ್ವಧರ್ಮ ಶಾಂತಿ ನಂದು, ಸ್ವರೂಪ ಜ್ಯೋತಿ ನಂದು, ಸ್ವಧಾಮ ಪರಮಧಾಮ ನಂದು, ಸ್ವತಂದೆ ಶಿವತಂದೆ ನಂದು, ನನ್ನವರು ಅಂದ್ಕೊಳ್ಳಿ. ಅದು ಎಷ್ಟು ಬೇಕಾದರೂ ಅಂದ್ಕೊಳ್ಳಿ, ಅದು ಅವಿನಾಶಿಯಾಗಿರುವಂಥದ್ದು, ಅದು ದುಃಖ ಕೊಡೋದಲ್ಲ. ಆದರೆ ಈ ಎಲ್ಲ ಸ್ಥೂಲವಾಗಿರುವ ಶರೀರ, ಸಂಬಂಧ, ಸಂಪತ್ತು, ಅಧಿಕಾರ ಏನೆಲ್ಲ ಇದೆಯೋ ಇದನ್ನು ನಂದು ಅನ್ನುವ ಅಧಿಕಾರನೇ ನಮಗೆ ನೋವು ಕೊಟ್ಟಿದೆ. ಬಿಟ್ಟರೆ ಅದು ಯಾವುದು ನೋವು ಕೊಡಲಿಕ್ಕೆ ನಮಗೋಸ್ಕರ ಇಲ್ಲಿಲ್ಲ. ಸಾಧ್ಯವಾದಷ್ಟು ನಾವು ಸೇವೆ ಮಾಡಲಿಕ್ಕೆ ಇರೋದು. ಹಾಗೆ ನಾವು ಭಾವಿಸಿದ್ದೇ ತಪ್ಪು. ಹಾಗಾಗಿಯೇ ನಮ್ಮ ಒಂದು ಈ ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡು ಈಗಲಾದರೂ ನಾವು ಸಂಪೂರ್ಣ ತಂದೆಗೆ ಶರಣಾಗಿ ನಾವು ಏನು ಮಾಡಿದ್ದೀವಿ ಅದು ನಾನು ಮಾಡಿದ್ದೀನಿ ಅನ್ನೋ ಭಾವ ಬೇಡ. ನಾನು ಆತ್ಮ ಸುಮ್ಮನೆ ಆ ಮಾಲಿ ಹೇಳ್ದಂಗೆ ಕೂಲಿಯಾಗಿ ಇವುಗಳನ್ನು ಬಳಸಿದ್ನಿ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದುಕೊಂಡು ಜೊತೆಗಾರರಾಗಿದ್ದುಕೊಂಡು ಸಮಾನ ಸ್ಥಿತಿಯನ್ನು ಅನುಭವ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.